ಇವತ್ತು ದರ್ಬಾರ್ ಕಿಚನ್ ಅಂತ ಒಂದು ಮಾಡಿದಿರಿ. ನಾವು ಇದೇ ರೀತಿ ವಿಷ್ಣು ಭವನ್ ಅಂತ ಒಂದಿತ್ತು. ವಿಷ್ಣು ಭವನ್ ಇರೋದ್ರಿಂದ ವೆಜ್ಜಲ್ಲಿ ನಡೆಸ್ತಾ ಇದ್ರಿ. 10 ವರ್ಷದಿಂದ ವಿಷ್ಣು ಭವನ್ ಇತ್ತು, ವೆಜ್ ಇತ್ತು. ವೆಜ್ಜಿನ ಜನ ಬೇಡಿಕೆ ಇತ್ತು, ನೀವು ಒಂದು ನಾನ್ ವೆಜ್ ಮಾಡ್ಬೋದು ಅಂತ ಒಂದು ಬೇಡಿಕೆ ಇತ್ತು, ನಾನ್ ವೆಜ್ಜು. ಹಾಗಾಗಿ ನಾವು ಇವತ್ತು ಹೊಸ ಬ್ರಾಂಚ್ ದರ್ಬಾರ್ ಕಿಚನ್ ಅಂತ ಓಪನ್ ಮಾಡಿದಿರಿ. ಈ ನಮ್ಮಲ್ಲಿ ದರ್ಬಾರ್ ಕಿಚನಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇರುತ್ತೆ. ಎಲ್ಲ ಕಡೆ ಇವಾಗ ಹೊಸಕೋಟೆಯಲ್ಲಿ ಏನಾಗಿದೆ, ಬರೀ ಬಿರಿಯಾನಿ ಒಂದೇ ಇತ್ತು. ನಾವು ಇವತ್ತು ಫ್ಯಾಮ್ಲೀಸ್ಗೆ ಅಂತೇಳಿ ಬೆಳಗ್ಗೆ ಟಿಫನ್ ಫ್ಯಾಮ್ಲೀಸ್ ಬರಬೇಕು ಅಂತೇಳಿ ಇವತ್ತು ನಾವು ಬಿರಿಯಾನಿ ಜೊತೆಗೆ ಬೆಳಗ್ಗೆ ಕಾಲು ಸೂಪು, ದೋಸೆ ಇರುತ್ತೆ, ದೋಸೆ, ಮಲ್ಲಿಗೆ ಇಡ್ಲಿ, ಪೂರಿ ಇರುತ್ತೆ. ಅದಕ್ಕೆ ಮಟನ್ ಚಾಪ್ಸು, ಮಟನ್ ಕೈಮಾ ಗೊಜ್ಜು ಇರುತ್ತೆ. ಬೆಳಗ್ಗೆ ಟಿಫನ್ನು ಎಲ್ಲರಿಗೂ, ನಮ್ಮ ಫ್ಯಾಮ್ಲೀಸ್ಗೆಲ್ಲ, ನಮ್ಮ ಫ್ಯಾಮ್ಲಿಗಳು ಎಲ್ಲರಿಗೂ ಊಟ ಒಳ್ಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಮಧ್ಯಾಹ್ನ ರೋಟಿ ಐಟಮ್ಸು, ನಾರ್ತು, ಚೈನೀಸು, ಕೋಸ್ಟಲ್ಲು, ತಂದೂರಿ ಐಟಮ್ಸು, ಗ್ರಿಲ್ಲು, ಎಲ್ಲ ಥರ ನಾನ್ ವೆಜ್ಜಲ್ಲಿ ಎಲ್ಲ ರೀತಿ ಐಟಮ್ಸ್ ಇರುತ್ತೆ. ಎಲ್ಲ ಫ್ಯಾಮ್ಲೀಸ್ ಬಂದು ಒಂದು ಸತಿ ಟೇಸ್ಟ್ ಮಾಡಬೇಕಂತ ನಾವು ನಮ್ಮ ದರ್ಬಾರ್ ಕಿಚನಿಂದ ನಾವೆಲ್ಲ ನಿಮ್ಮನ್ನು ಮನಸ್ಫೂರ್ತಿಯಾಗಿ ಕೋರ್ಕೊತಾ ಇದ್ದೀವಿ. ನಮ್ಮ ಲೊಕೇಶನ್ ಇದು ಹೊಸಕೋಟೆಯಿಂದ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಪಕ್ಕದಲ್ಲಿ ಕೊಳ್ತೂರು ಗೇಟಿಂದ ಲೆಫ್ಟಲ್ಲೇ ಬರುತ್ತೆ. ಹೊಸಕೋಟೆಗೆ ನಮ್ಗೆ ಇಲ್ಲಿ ಬರೋದಕ್ಕೆ ಬರೀ 3 ಕಿಲೋಮೀಟ್ರಲ್ಲಿ ರೆಸ್ಟೋರೆಂಟ್ ಇದೆ. ಇದು ನಾವು ಜನಕ್ಕೆ ಬೇರೆ ಕಡೆ ಎಲ್ಲ ನಿಂತ್ಕೊಂಡು ತಿನ್ನೋಂಥದ್ದಿತ್ತು. ಹೊಸಕೋಟೆಯಲ್ಲಿ ಫ್ಯಾಮ್ಲೀಸ್ಗೆ ಹತ್ರ ಇರೋವಂಥದ್ದು ಯಾವುದೂ ಇಲ್ಲ. ಹಂಗಾಗಿ ಮಲ್ಟಿ ಕುಷನ್ ರೆಸ್ಟೋರೆಂಟ್ ಮಾಡಿದ್ರಿ. ಒಳ್ಳೆ AC, ಫುಲ್ಲು AC ಇರುತ್ತೆ. ಆರಾಮಾಗಿ ಕುತ್ಕೊಂಡು ತಿನ್ನೋಂಥದ್ದು ಫೆಸಿಲಿಟಿ ಇರುತ್ತೆ. ಆ ಟೇಬಲ್ಗೆ ಬಂದು ಸರ್ವಿಸ್ ಮಾಡ್ತಾರೆ. ಎಲ್ಲ ರೀತಿ ಸೌಲಭ್ಯಗಳು ಇರ್ತವೆ. ಮಕ್ಳು ಕರ್ಕೊಂಬಂದು ಪ್ಲೇ ಏರಿಯಾ ಇರುತ್ತೆ, ಗಾರ್ಡನ್ ಇರುತ್ತೆ. ಆಚೆ ಒಳ್ಳೆ ಜರ್ಫಾನಿ ಟೀ ಇರುತ್ತೆ. ಒಂದು ಟೀ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು. ಎಲ್ಲ ಥರದ್ದು ನಾವು ಸೌಲಭ್ಯ ಮಾಡಿಕೊಡ್ತಾಯಿದ್ವಿ. ಹೋಟೆಲ್ ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಟಿಫನ್ನು 12 ಗಂಟೆವರೆಗೂ ಇರುತ್ತೆ. 12 ಗಂಟೆ ಮೇಲೆ ನಾರ್ತು, ಚೈನೀಸು, ಕೋಸ್ಟಲ್ಲು ಇದೆಲ್ಲ ರಾತ್ರಿ 2 ಗಂಟೆವರೆಗೂ ಓಪನ್ ಇರುತ್ತೆ. ಸರ್, ಎಷ್ಟೋ ಜನ ಐಷಾರಾಮಿ ಹೋಟ್ಲಿಗೆ ಹೋಗಿ ಭಯ ಬೀಳ್ತಾರೆ, ರೇಟ್ ಜಾಸ್ತಿ ಇರ್ತದೇನಪ್ಪ, ರೇಟ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಸೊ ರಿಯಾಯಿತಿ ಏನಿದೆ ಸರ್, ಜನಗಳಿಗೆ ಏನು ಕೊಡ್ತೀರಾ? ಅಲ್ಲ, ಜನಗಳಿಗೆ ಅದು ಇತ್ತು, ಅದರಿಂದ ನಾವು ಎಲ್ಲ ರೀಸನಬಲಾಗಿ ಮಾಡಿ ಒಳ್ಳೆ ಫುಡ್ ಕೊಟ್ಟು ಹೈಜೀನ್ ಫುಡ್ ಮಾಡ್ತಾಯಿದ್ರಿ. ಯಾವುದೇ ರೀತಿ ಕಲರ್ಸ್ ಇಲ್ಲ, ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ಸ್ ಇಲ್ಲದ್ರೆ ಒಳ್ಳೆ ಹೈಜೀನ್ ಫುಡ್ ಕೊಡಬೇಕು. ಜನಕ್ಕೆ ಆರೋಗ್ಯ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ಅಂತೇಳಿ ಒಳ್ಳೆ ಫುಡ್ ಕೊಡೋದಕ್ಕೆ ಒಳ್ಳೆ ರೇಟಲ್ಲೇ ಮಾಡಿಕೊಡ್ತಾಯಿದ್ರಿ. ಎಲ್ಲರೂ ಒಂದು ಸತಿ ಬಂದು ಭೇಟಿ ಕೊಟ್ಟು ಒಂದು ಸತಿ ಚೆಕ್ ಮಾಡಿ ನೋಡಿ ಯಾವ ಥರ ಇದೆ. ನೀವೆಲ್ಲ ಬೇರೆ ಕಡೆ ತಿಂದಿರೋದಕ್ಕೆ ನಮ್ಮಲ್ಲಿ ತಿನ್ನೋದಕ್ಕೆ ಏನು ಡಿಫ್ರೆನ್ಸ್ ಇದೆ, ಒಂದು ಸತಿ ನೀವೆಲ್ಲ ಬಂದು ಚೆಕ್ ಮಾಡಿ ತಿಂದು ನೋಡಿ. ಹೈಜೀನಾಗಿರುತ್ತೆ, ಯಾವುದೇ ರೀತಿ ಏನು ಇದಿಲ್ದ್ರೆ ನೀಟಾಗಿ ನಿಮಗೆ ಸರ್ವಿಸ್ ಇರುತ್ತೆ. ಟೇಬಲ್ಗೆ ಎಲ್ಲ ನಿಮಗೆ ಆರಾಮಾಗಿ ಫ್ಯಾಮಿಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಈ ದಿನ ಒಳ್ಳೆಯ ದಿನ. ಇವತ್ತು ನಮ್ಮ ಮಾಲೀಕರಾದಂಥ ಮಧುಕುಮಾರ್, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ಇವರು ಈ 10 ವರ್ಷಗಳ ಹಿಂದ್ಗಡೆ ಇದೇ ನಮ್ಮ ಸ್ವಲ್ಪ MEJ ಮುಂಭಾಗದಲ್ಲಿ ಒಂದು ವಿಷ್ಣು ಭವನ್ ಅಂತ ಸಸ್ಯಾಹಾರಿ ಹೋಟ್ಲನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದು ಇವತ್ತವರೆಗೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಅದೇ ಅನುಭವದ ಮೇಲೆ ಈ ದಿನ ಹೊಸಕೋಟೆ ಹೈವೇ ಕೊಳ್ತೂರು ಹತ್ರ ದರ್ಬಾರ್ ಕಿಚನ್ ಅಂತ ನೂತನವಾದಂಥ ಒಂದು ಹೋಟೆಲ್ನ ಪ್ರಾರಂಭ ಮಾಡಿದ್ದಾರೆ. ಈ ಪ್ರಾರಂಭ ಮಾಡಿರೋದ್ರಲ್ಲಿ ವಿಶೇಷ ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಮಾಡ್ತಾರೆ. ಇದರಲ್ಲಿ ತುಂಬ ಹೈಜೆನಿಕ್ ಆದಂಥ ಅಡುಗೆ ಮನೆ, ಆಸನದ ವ್ಯವಸ್ಥೆ, ಇಲ್ಲೆಲ್ಲ ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದುಡ್ಡನ್ನು ಖರ್ಚು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಏನಂತ ಉದ್ದೇಶ, ಒಳ್ಳೆ ಹೈಜೆನಿಕ್ ಊಟ ಕೊಡಬೇಕು, ಬಂದವ್ರಿಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ದಂಗೆ ಎಲ್ಲರಿಗೂ ಒಂದು ಅತ್ಯುತ್ತಮವಾದ ಊಟ ಸಿಗಬೇಕು ಅನ್ನೋದು ಅವರ ಉದ್ದೇಶ. ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಎಲ್ಲರೂ ಈ ದರ್ಬಾರ್ ಕಿಚನ್ನ ರುಚಿಯನ್ನು ಸವಿದು ಎಲ್ಲರಿಗೂ ಹೇಳಿ ಮಧು ಅವ್ರಿಗೆ ಒಳ್ಳೆಯದಾಗಲಿ. ತುಂಬ ಕಷ್ಟಪಟ್ಟು ತುಂಬ ಅದ್ಭುತವಾದಂಥ ಹೋಟ್ಲನ್ನ ಹೊಸಕೋಟೆಗೆ ಕೊಟ್ಟಿದ್ದಾರೆ. ಇದು ಈ ಮುಂಚೆ ಮಾಮೂಲಿಯಾಗಿದ್ದಂಥ ಹೋಟ್ಲು ಈ ಥರ ಹೈಜೆನಿಕ್ಕಾಗಿ ಮತ್ತು ಹೈಟೆಕ್ಕಾಗಿ ಯಾವುದೂ ಇರಲಿಲ್ಲ. ಅದರಿಂದ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ನಮ್ಮ ವಿಷ್ಣು ಭವನ ಮಧುಕುಮಾರ್ ಅವರ ಹೆಸರು. ಇನ್ನೊಂದು ಹೋಟ್ಲ್ ಮಾಡಿದ್ದಾರೆ, ದರ್ಬಾರ್ ಕಿಚನ್ ಅನ್ನೋ ಹೋಟ್ಲ್ ಮಾಡಿದ್ದಾರೆ. ಅದು ಹೈಜೆನಿಕ್ಕಾಗಿ ಮಾಡಿದ್ದಾರೆ. ಫ್ಯಾಮಿಲಿ ರೆಸ್ಟೋರೆಂಟು, ಕುಟುಂಬ ಸಮೇತ ಬಂದು ಕೂತ್ಕೊಂಡು ಊಟ ಮಾಡಿಕೊಂಡು ಇರ್ಬೋದು. ಲೈವ್ ಕಿಚನ್, ನಾವು ಅವ್ರು ಏನು ಮಾಡ್ತಾರೋ ಲೈವಲ್ಲಿ ನೋಡ್ತಾ ಇರ್ಬೋದು. ಆ ಥರ ಹೋಟ್ಲು ಹೊಸಕೋಟೆಯಲ್ಲಿ ಇರಲಿಲ್ಲ, ಅವರು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಬೆಳಗ್ಗೆ 6 ಗಂಟೆಗೆ ಕಾಲು ಸೂಪು, ಇಡ್ಲಿ, ಬಿರಿಯಾನಿ ಎಲ್ಲ ಇರ್ತೈತೆ. ನಮ್ಮ ಹೊಸಕೋಟೆ ಜನತೆ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಅವ್ರ ಕುಟುಂಬ ಇನ್ನೂ ಚೆನ್ನಾಗಿ ಬೆಳೀಲಿ.
10 ವರ್ಷ ಆಯಿತು ವಿಷ್ಣು ಭವನ, ದಿಲ್ಲಿ ದರ್ಬಾರ್ ಮಾಡಿದ್ದಾರೆ. ಇನ್ನೂ ಇಂಥದ್ದು ಮಾಡ್ಕೊಂಡೋಗಲಿ, ಚೆನ್ನಾಗಿರಲಿ, ದೇವರು ಅವ್ರಿಗೆ ಆಯುಷು, ಆರೋಗ್ಯ, ಯಶಸ್ವಿ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು. ವಿಷ್ಣು ಭವನದಲ್ಲಿ ವೆಜ್ ಕೊಟ್ಟು ಈಗಾಗಲೇ ಹೊಸಕೋಟೆ ಮತ್ತು ಹೊಸಕೋಟೆ ತಾಲೂಕಲ್ಲಿ ಭಾಳ ಹೆಸರಿದೆ ನಮ್ಮ ವಿಷ್ಣು ಭವನ್ ಹೋಟ್ಲದು. ಈಗ ದರ್ಬಾರ್ ಕಿಚನ್ ಮಾಡಿದ್ದಾರೆ. ದರ್ಬಾರ್ ಹಂಗೆ ಇದೆ, ಇದು ದರ್ಬಾರ್ ಹಂಗಿದೆ. ದಯವಿಟ್ಟು ನಮ್ಮ ಹೊಸಕೋಟೆ ತಾಲೂಕು ಜನ ಮತ್ತು ಬೆಂಗಳೂರಿಂದ ನಮ್ಮ ತಿರುಪತಿಗೆ ಹೋಗುವಂಥ ಜನ ಇವರೆಲ್ಲ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ನಾನ್ ವೆಜ್ನ ರುಚಿ ಅಂತ ಗೊತ್ತಾಗ್ತದೆ ಅಂತ ನಾವಳಿಗೆ ಇಷ್ಟಪಡ್ತೀರಿ. ಈ ದರ್ಬಾರ್ ಕಿಚನ್ ಮಾಡಿ ನಮ್ಮ ಹೊಸಕೋಟೆನ ನಗರಕ್ಕೆ ಒಳ್ಳೆಯ ಒಂದು ಇದು ಮಾಡಿದ್ದಾರೆ ಅಂತ ಹೇಳಿ ನಾವು ನಮ್ಮ ವಿಷ್ಣು ಭವನನ್ನು ನಮ್ಮ ಮಧು ಅವ್ರಿಗೆ ಶುಭಾರಿಸ್ತಾ ಇದ್ದೀವಿ.